ಈ ಥರ ಮಜಾ ತಗೋಬೇಕಂದ್ರೆ ಬಿಸಿಲಲ್ಲಿ ಬನ್ನಿ, ಸಖತ್ತಾಗಿ ಮಜಾ ಸಿಗುತ್ತೆ. ನಮಸ್ತೆ ಕನ್ನಡದ ಎಲ್ಲ ಜನತೆಗೆ. ಸೊ ನಾನಿವತ್ತು ಬಂದಿರೋದು ಮಹಾರಾಷ್ಟ್ರದ ಅತಿ ದೊಡ್ಡ ಸ್ಥಾನ ಹೊಂದಿರೋ ರಾಜ್ಗಢ್ ಕೋಟೆಗೆ. ಸೊ ನೀವು ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಇದೇ ಬಂದುಬಿಟ್ಟು ರಾಜ್ಗಢ್ ಕೋಟೆ. ಇದು ಒಂದು ಟೈಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ರಾಜಧಾನಿಯಾಗಿತ್ತು. ಸೊ ಈ ಕೋಟೆಯ ಫುಲ್ ಸೌಂದರ್ಯ ಮತ್ತು ಇತಿಹಾಸವನ್ನು ನಿಮಗೆ ತೋರಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಸೊ ನಾನು ಈ ಕೋಟೆನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ತುಂಬಾ ಪ್ಲ್ಯಾನಿಂಗ್ ಮಾಡಿದ್ದೆ. ಸೊ ಮಾರ್ನಿಂಗ್ ಬೇಗ ಬಂದುಬಿಟ್ಟು ಹೋಗ್ಬಿಟ್ಟು ಸೊ ಮಾರ್ನಿಂಗ್ ವ್ಯೂಸ್ ಏನೈತೆ ಅದನ್ನು ತೋರಿಸ್ಬೇಕಂದ್ಬಿಟ್ಟು ಸೊ ಎಲ್ಲ ಪ್ಲ್ಯಾನಿಂಗು ವೇಸ್ಟ್ ಆಯಿತು. ಸೊ ಬೆಳಗ್ಗೆ ಎದ್ದೇಳೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ. ಸೊ ನಾ ಎದ್ದೇಳೋಕ್ಕೆ ಲೇಟ್ ಆಗಿರೋದ್ರಿಂದ ಇವಾಗ ಮಿನಿಮಮ್ ಒಂದು 8 ಗಂಟೆ 9 ಗಂಟೆ ಆಗುತ್ತೆ. ಸೊ ನಾವು ಇವಾಗ ಮೇಲೆ ಹೋಗ್ತಿದ್ದೀವಿ ರಾಜ್ಗಢ್ ಕೋಟೆಗೆ. ಸೊ ಇದಕ್ಕೆಲ್ಲ ಕಾರಣ ಇವನೇ ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಸೊ ಇವನೇ ಕರ್ಕೊಂಡು ಬಂದಿರೋದು ಪುಣೆಯವನು ಇವನು. ಸೊ ನಾನು ಫುಲ್ ವೀಡಿಯೋನ ನಿಮ್ಗೆ ತೋರಿಸ್ತೇನೆ ಹೆಂಗೈತೆ ಹೆಂಗಿಲ್ಲ ಪ್ಲೇಸು. ಸೊ ಬರುವಾಗಲೂ ಕೂಡ ನೀವು ನೋಡ್ಬೋದು ಕೆಳಗಡೆ ಹೆಂಗೈತೆ ಈ ಪ್ಲೇಸ್ ಇರೋದಿಲ್ಲ. ಸೊ ನೋಡ್ಬೋದು ಇದೆಲ್ಲ ಹೆಂಗೆ ಕಾಣಿಸ್ತೈತೆ, ಇದೇ ಥರ ಇರೋದು ರಸ್ತೆ. ಸೊ ನಾವು ಬಂದಿರೋದು ತುಂಬಾ ರಾಂಗ್ ಟೈಮಲ್ಲಿ ಬಂದಿದ್ವಿ. ಸೊ ಯಾಕಂದರೆ ಮೇಲೆ ತುಂಬಾ ಬಿಸಿಲೈತೆ. ಸೊ ನಾವು ಇನ್ನೂ ರಾಜ್ಗಢ್ ಕಿಲ್ಲೆಗೆ ಹೋಗಿಲ್ಲ. ನಾವು ಕೆಳಗಡೆಯಿಂದ ಗುಂಜನಗಾಂವ್ ಅಂತ ಇರುತ್ತೆ, ಅಲ್ಲಿಂದ ಸೊ ಮೇಲ್ಗಡೆ ಹೋಗೋಕ್ಕೆ ನಮಗಿಲ್ಲ ಅಂದ್ರೆ ಒಂದು 2-3 ಅವರ್ಸ್ ಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಹೆಂಗೈತೆ ಪ್ಲೇಸ್ ಅಂತ ಮೇಲೆ ಹೋಗೋಕ್ಕೆ. ಸೊ ಹಂಗೆ ಹೋಗೋಕ್ಕೆಲ್ಲ ಚೆನ್ನಾಗಿ ರಸ್ತೆ ಮಾಡೋರು, ಅಲ್ಲಿವರೆಗೂ ಹೋಗೋರ್ಗು ಕಿಲ್ಲವರೆಗೂ ಹೋಗೋರು. ಸೊ ಹೋಗೋಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಈ ಬಿಸಿಲು ಟೈಮಲ್ಲಿ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ, ಸೊ ಏನಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದರೆ ನೀವು 1 ಡೇ ಅಲ್ಲೇ ಟೆಂಟ್ ಮಾಡಿ ಇರೋಂಗಿದ್ರೆ ಸೊ ನೀವು ಬೇಗನೆ ಬನ್ನಿ. ಮಾರ್ನಿಂಗ್ ಈ ಟೈಮಲ್ಲಿ ಬಂದರೂ ನಡೆಯುತ್ತೆ. ಸೊ ಬಟ್ ನೀವು 1 ಡೇಸ್ ಇರೋಂಗಿಲ್ಲ, ನೋಡಿಬಿಟ್ಟು ಹಂಗೆ ಬರೋದಿದ್ರೆ ಸೊ ಆದಷ್ಟು ಬೇಗ ನೈಟೇ ಅಲ್ಲ ಮಾರ್ನಿಂಗ್ 2 o'clock 1 o'clock ಹಂಗೆ ಬಂದುಬಿಟ್ಟು ನೀವು ಮೇಲೆ ಹೋಗ್ಬಿಟ್ಟು ವ್ಯೂಸ್ ನೋಡ್ಬೋದು, ಚೆನ್ನಾಗಿರುತ್ತೆ. ಸೊ ನಂದು ಕಂಪ್ನಿ ಪ್ರಾಬ್ಲಮ್ನಿಂದ ನನಗೆ ನೈಟ್ ಶಿಫ್ಟ್ ಇತ್ತು. ಸೊ ಹಂಗಾಗಿ ಬರೋಕ್ಕೆ ಲೇಟ್ ಆಯಿತು. ಸೊ ಯಾರಿಗೆ ಫ್ರೀ ಇದ್ರೆ ಅವ್ರು ಆದಷ್ಟು ಬೇಗ ಬನ್ನಿ. ಸೊ ಟ್ರೆಕ್ಕಿಂಗ್ ಮಜಾನೂ ಇರುತ್ತೆ, ಯಾಕಂದರೆ ಈ ಬಿಸಿಲಲ್ಲಿ ಅಷ್ಟೊಂದು ಮಜಾನೂ ಬರೋಲ್ಲ. ನೋಡೋಣ ಇನ್ನು ಮೇಲೆ ಹೋದ್ಮೇಲೆ ಹೆಂಗೈತೆ ವ್ಯೂಸ್ ಅದನ್ನು ಕೂಡ ತೋರಿಸ್ತೇನೆ. ಸೊ ಇದೇನು ನಾವು ಇನ್ನೂ ಕೆಳಗಡೆ ಇರೋ ಊರಿಂದ ಮೇಲ್ಗಡೆ ಬಂದಿದ್ದೇನೆ. ಇನ್ನೂ ಕೂಡ ಮೇಲ್ಗಡೆ ಹೋಗಬೇಕು. ಸೊ ನಿಮಗೇನು ಹಿಂಗೆ ಕಾಣಿಸ್ತೈತಲ್ಲ ರಸ್ತೆ ಗುಡ್ಡದವರೆಗೂ, ಸೊ ಆ ಗುಡ್ಡದವರೆಗೂ ಹೋಗಬೇಕು, ಅಲ್ಲಿ ಮೇಲ್ಗಡೆ ಹೋಗಬೇಕು. ಮೇಲಿಂದ ಮತ್ತೆ ಅಲ್ಲಿ ಬಂದುಬಿಟ್ಟು ಅದೇನು ದೊಡ್ಡ ಬೆಟ್ಟ ಕಾಣಿಸ್ತೈತಲ್ಲ, ಆ ದೊಡ್ಡ ಬೆಟ್ಟದಲ್ಲಿ ಅದೇನು ಸಿಡಿ ಈ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಕಾಣಿಸ್ತಿಲ್ಲ, ನಾನು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಅದೇನು ಫುಲ್ ಸಿಡಿ ಕಾಣಿಸ್ತೈತಲ್ಲ, ನಾವು ಅಲ್ಲಿ ಹೋಗ್ಬೇಕು ಮೇಲ್ಗಡೆ. ಸೊ ಅಲ್ಲಿ ಮೇಲ್ಗಡೆಯಿಂದ ನಮಗಿದು ಫುಲ್ ವ್ಯೂಸ್ನ ತೋರಿಸ್ತಿಲ್ಲ ನಿಮಗೆ. ಸೊ ಇವಾಗ ಹೋಗ್ಬೇಕು, ಇಷ್ಟು ದೂರ ಹೋಗ್ಬೇಕು ನಾವು. ಕೆಳಗಡೆ ನಾವು ಇದು ಎಷ್ಟು ಮೇಲೆ ಕಾಣಿಸ್ತೈತಲ್ಲ ಅಷ್ಟು ಕೆಳಗಡೆಯಿಂದ ನಾವು ಮೇಲೆ ಬಂದಿದ್ವಿ. ಇಲ್ಲ ಅಂದರೆ ಒಂದು 2-3 ಗಂಟೆ ಹತ್ರ ಹಾಗೆ ಆಗುತ್ತೆ. ಸೊ ಮೇಲ್ಗಡೆ ಹೋದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹೆಂಗೆ ಕಾಣಿಸ್ತೈತಿ ಅಂತ ಹೇಳ್ಬಿಟ್ಟು. ಸೊ ನೀವು ನಾನು ಹಿಂದ್ಗಡೆ ಏನು ಕಾಣಿಸ್ತೈತಲ್ಲ ಅದು ರಸ್ತೆ. ಸೊ ಹಿಂಗೆ ನೀವು ನೋಡಿರ್ಬೋದು ಈ ರಸ್ತೆ ಏನು ಕಾಣಿಸ್ತೈತಲ್ಲ, ಸೊ ಇದು ಗುಂಜನಗಾಂವಿಂದ ಬರುತ್ತೆ. ಸೊ ನಾವು ಬರುವಾಗ ಅಲ್ಲಿಂದನೇ ಬಂದಿರೋದು. ಸೊ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಕೂಡ ಇರುತ್ತೆ, ಬೈಕು ಕಾರ್ ಏನಕ್ಕಂದ್ರೆ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಅಲ್ಲಿಂದ ನಾವು ಈ ರಸ್ತೆ ಮುಖಾಂತರ ಬರಬೇಕು. ಸೊ ಗುಂಜನಗಾಂವಿಂದ ಮೇಲೆ ಬಂದ ತಕ್ಷಣ ನೀವು ನೋಡ್ಬೋದು ರಸ್ತೆ ಈ ಥರ ಐತೆ. ಸೊ ಹಿಂಗೆ ಹೋದ ತಕ್ಷಣ ನಮಗೆ ಫಸ್ಟು ಇಲ್ಲೇನು ಮೇಲ್ಗಡೆ ಸಿಗುತ್ತೆ, ಇಲ್ಲಿ ಚೋರ್ ದರ್ವಾಜೆ ಸಿಗುತ್ತೆ. ಸೊ ಚೋರ್ ದರ್ವಾಜೆ ಆದ ತಕ್ಷಣ ನಾವು ಈ ಕಡೆ ಬರ್ಬೋದು. ಸೊ ಇನ್ನು ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ಗುಂಜವನೆ ಬಾಗಿಲು ಅಂತ ಸಿಗುತ್ತೆ. ಸೊ ಅದು ಗುಂಜವನೆ ಬಾಗಿಲು. ಸೊ ಹಂಗೆ ನಾವು ಚೋರ್ ದರ್ವಾಜೆಯಿಂದ ಮೇಲ್ಗಡೆ ಹೋದ ತಕ್ಷಣ ಅದೇನು ಕಾಣಿಸುತ್ತಲ್ಲ ಅದು ಬಾಲೆಕಿಲ್ಲ. ಸೊ ಬಾಲೆಕಿಲ್ಲ ಆದ ತಕ್ಷಣ ನಮಗೆ ಸಿಗೋದು ಪದ್ಮಾವತಿ ಮೂಚೆ, ಆಮೇಲೆ ಸಂಜೀವಿನಿ ಮೂಚೆ, ಆಮೇಲೆ ಅದು ಸಿಗೋದು ಸೂರ್ಯ ಮೂಚೆ ಅಂತೇಳಿ. ಈ 3 ಪ್ಲೇಸ್ ಮೇಲ್ಗಡೆ ಇಂಪಾರ್ಟೆಂಟ್ ಪ್ಲೇಸ್ ಐತೆ. ಸೊ ನಾನು ಮೇಲ್ಗಡೆ ಹೋದ ತಕ್ಷಣ ನಾನು ಮೇಲ್ಗಡೆಯಿಂದ 3 ಪ್ಲೇಸ್ಗಳು ನಿಮ್ಗೆ ತೋರಿಸ್ತೇನೆ ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಇನ್ನೂ ನಾವು ಬಾಲೆಕಿಲ್ಲೆಗೆ ಹೋಗಿಲ್ಲ. ಸೊ ಇನ್ನೂ ಅಲ್ಲಿ ಮೆಟ್ಲು ಕೂಡ ಏರಿಲ್ಲ. ಸೊ ಇವಾಗಲೇ ಸಾಕಾಗೋಗ್ಬಿಟ್ಟಿತ್ತು ಬಾಸ್. ಬಿಸಿಲಲ್ಲಿ ಬರ್ತಾಯಿದ್ವಲ್ಲ, ಬಿಸಿಲಲ್ಲಿ ಏರೋಕ್ಕೆ ಕೂಡ ಆಗ್ತಿಲ್ಲ. ಸೊ ನೋಡ್ಬೋದು ನಾವು ಇವಾಗ ಎದುರು ಸಪೋರ್ಟ್ ತೊಗೊಂಡಿರ್ತಿದ್ದೇನೆ ಅಂತ ಹೇಳ್ಬಿಟ್ಟು. ಸೊ ನೀವು ಪ್ಲೇಸ್ ಕೂಡ ನೋಡ್ಬೋದು ತುಂಬ ಇಲ್ಲೇ ಎಷ್ಟು ಡೇಂಜರ್ ಆಗೈತೆ ಅಂತ ಹೇಳ್ಬಿಟ್ಟು. ನೋಡಿ ಹಿಂಗೆ ಎದುರು ಸಪೋರ್ಟ್ ತೊಗೊಂಡ್ಬಿಟ್ಟು ಇರಬೇಕು. ಸೊ ಕೆಳಗಡೆಯಿಂದ ಸೊ ನೋಡಿ ಹೆಂಗೆ ಬಂದಿದ್ವಿ ಅಂತ.
ಈ ಥರ ಮಜಾ ತಗೋಬೇಕಂದ್ರೆ ಬಿಸಿಲಲ್ಲಿ ಬನ್ನಿ, ಸಖತ್ತಾಗಿ ಮಜಾ ಸಿಗುತ್ತೆ. ಸೊ ಯಾರಿಗೆ ಕಷ್ಟ ಬೇಡ, ಆರಾಮಾಗಿ ಮೇಲ್ಗಡೆ ಹೋಗ್ಬೇಕಂದ್ರೆ ಸೊ ಬೆಳಗ್ಗೆ ಟೈಮಲ್ಲೇ ಬನ್ನಿ. ಸೊ ಬಿಸಿಲಲ್ಲಿ ಯಾರು ಬರೋಕ್ಕೆ ಹೋಗಬೇಡಿ. ಇನ್ನು ಮೇಲ್ಗಡೆ ಹೋಗಬೇಕು. ಇನ್ನು ಬಾಲ್ಯಕ್ಕೆಲ್ಲ ಇರುವಾಗಂತೂ ಸಖತ್ತಾಗಿ ಮಜಾ ಬರುತ್ತೆ. ಸೊ ನಿಮ್ಗೆ ತೋರಿಸ್ತಾನೆ ಮೇಲ್ಗಡೆ ಇನ್ನೂ ಹೆಂಗೈತೆ ಅಂತೇಳ್ಬಿಟ್ಟು ಪ್ಲೇಸ್. ಸೊ ಇಲ್ಲಿಂದ ವ್ಯೂಸ್ ನೋಡ್ಬೋದು ಹೆಂಗೆ ಕಾಣಿಸುತ್ತೆ ಅಂತೇಳ್ಬಿಟ್ಟು ನೋಡಿ. ಸೂಪರಾಗಿ ಕಾಣಿಸ್ತೈತೆ ವ್ಯೂಸು. ಸ್ವಲ್ಪ ಯಾಮಾದ್ರೂ ಕೂಡ ಅಷ್ಟೇ, ಗೋವಿಂದ ಗೋವಿಂದ ನೋಡಿ. ಸೊ ಮಧ್ಯಾಹ್ನ ಟೈಮ್ ಇದು, ಮಧ್ಯಾಹ್ನ ಟೈಮಲ್ಲೇ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತೈತಿ. ಇನ್ನು ಮಾರ್ನಿಂಗ್ ಟೈಮಲ್ಲಿ ಬಂದರೆ ವಾವ್ ಸೂಪರಾಗಿ ಕಾಣಿಸುತ್ತೆ ಮಾರ್ನಿಂಗ್ ಟೈಮಲ್ಲಿ. ಹೋಗ್ತಾನೆ ಮೇಲೆ ಹೋಗ್ಬಿಟ್ಟು ಇನ್ನೂ ತೋರಿಸ್ತಾನೆ. ಓ ಅದೇ ಅವರೇ ಇನ್ನು ನಾವು ಮೇನ್ ಪ್ಲೇಸ್ಗೆ ಹೋಗೇ ಇಲ್ಲ. ಇವಾಗಲೇ ಹಿಂಗಾಗ್ಬಿಟ್ಟೈತೆ ಹಾಲತ್. ಅರ್ಧ ಪ್ಲೇಸ್ಗೂ ಬಂದಿಲ್ಲ, ಇವಾಗಲೇ ನೋಡಬೇಕು. ಹೆಂಗೈತೆ ದೇವ್ರೆ ಇಷ್ಟು ಮೇಲೆ ಹೋಗ್ಬೇಕು. ಇನ್ನೂ ನಾವು ಬಾಲೆಕಿಲ್ಲಿಗೆ ಹೋಗಿಲ್ಲ. ಅದು ನೆನೆಸ್ಕೊಂಡ್ರೆ ಸಾಕಾಗ್ತೈತೆ. ಸೊ ಸಖತ್ತ ಮಜಾ ಬರ್ತೈತೆ ಒಂದು ಲೆಕ್ಕದಲ್ಲಿ. ಸೊ ಬಿಸಿಲಲ್ಲಿ ಬರುವಾಗ ಸ್ವಲ್ಪ ಯೋಚನೆ ಮಾಡಿ ಬನ್ನಿ. ಹೋಗ್ತಾನೆ ಇನ್ನು ಮೇಲೆ ಪ್ಲೇಸ್ ಐತೆ, ಇನ್ನೂ ತೋರಿಸೋ ಪ್ಲೇಸ್ ತುಂಬಾ ಐತೆ. ಸೊ ಮೇಲೆ ಹೋಗ್ಬಿಟ್ಟು ತೋರಿಸ್ತಾನೆ. ಸೊ ಇವಾಗ ಇದು ಏರಬೇಕು. ನಾನು ಇವಾಗ ಹತ್ತಿರ ಬಂದುಬಿಟ್ಟೆ. ನಾನು ಏನು ಹೇಳಿದೆ ನಿಮಗೆ ಚೋರ್ ಬಾಗಿಲು ಅಂತೇಳಿ. ಸೊ ಆ ಚೋರ್ ಬಾಗಿಲು ಹತ್ರನೇ ಇದ್ದೇನೆ. ಸೊ ನೋಡ್ಬೋದು ಹಿಂಗೆ ಮೇಲೆ ಹೋದ ತಕ್ಷಣ ಅದೇನು ಬಾಗಿಲು ಕಾಣ್ತೈತಲ್ಲ, ಅದೇ ಚೋರ್ ಬಾಗಿಲು ಅಂತೇಳ್ಬಿಟ್ಟು. ಕೈಸಾಯ್ ಬೈ ಸೊ ಇವಾಗ ನಾನು ಹೋಗ್ತಿದ್ದೇನೆ ಮೇಲ್ಗಡೆ ಚೋರ್ ದರ್ವಾಜ್ ಅಂತೇಳ್ಬಿಟ್ಟು. ಹೋಗೋಣ. ಇನ್ನು ಅದು ಹೋದ್ಮೇಲೆ ಮುಂದ್ಗಡೆ ಇನ್ನೂ ಐತೆ ಮಜಾ ಮಜಾ. ಹೋದ ತಕ್ಷಣ ಮೇಲ್ಗಡೆ ತೋರಿಸ್ತೀನಿ ಚೋರ್ ದರ್ವಾಜ್ ಹೆಂಗೈತೆ ನೋಡ್ಬೋದು. ಇದು ಏನು ನಮಗೆ ಸಪೋರ್ಟ್ ಐತೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಭಯ ಇಲ್ಲದೆ ಏರ್ಬೋದು. ಸೊ ಇದು ಏನಾದರೂ ಇದ್ದಿಲ್ಲ ಅಂದರೆ ಏರೋಕ್ಕೆ ತುಂಬಾ ಕಷ್ಟ ಇತ್ತು. ಸೊ ಇವಾಗ ನೋಡ್ಬೋದು ನೀವು. ಸೊ ಹಿಂದ್ಗಡೆ ನಾನು ಚೋರ್ ದರ್ವಾಜ್ ಹತ್ರ ಬಂದಿದೆ. ಸೊ ನೋಡ್ಬೋದು ಹಿಂಗೈತೆ ಚೋರ್ ದರ್ವಾಜ. ಕ್ಯಾಮ್ರಾ ಹಿಡ್ಬಿಟ್ಟು ಮೇಲೆ ಏರೋದು ತುಂಬಾ ಕಷ್ಟ ಆಯ್ತಪ್ಪ, ಅದೇ ಕೈಯಲ್ಲಿ. ಸೊ ಚೋರ್ ದರ್ವಾಜ ಇದ್ದೇನೆ. ದೇವ್ರೆ ಇವಾಗ ನೀರು ನೋಡ್ಬಿಟ್ಟೆ ಎಲ್ಲಿಂದ. ಸೊ ಹಿಂಗೆ ಕಾಣಿಸ್ತೈತೆ ಮೇಲ್ಗಡೆ. ಇದು ಬಂದ್ಬಿಟ್ಟು ಚೋರ್ ದರ್ವಾಜ. ಸೊ ನಾನು ಮೇಲೆ ಬಂದ್ಬಿಟ್ಟೆ. ಸೊ ನೋಡ್ಬೋದು ಮೇಲ್ಗಡೆ ಇರೋದು. ಇನ್ನು ರೆಡಿ ಮಾಡ್ತಾವ್ರೆ ಚೆನ್ನಾಗಿ. ಹೆಂಗೈತೆ ಬಾಸ್? ಇನ್ನು ಮೇಲ್ಗಡೆ ತೋರಿಸ್ತೀನಿ ಬಾಲೆಕಿಲ್ಲ ಅದೆಲ್ಲ. ಸೊ ನೀವು ಏನು ನಾನು ತೋರಿಸ್ನಲ್ಲ ಚೋರ್ ದರ್ವಾಜದಿಂದ ಮೇಲೆ ಬಂದ ತಕ್ಷಣ, ಚೋರ್ ಬಾಗಿಲಿಂದ ಮೇಲೆ ಬಂದ ತಕ್ಷಣ ಸೊ ಇಲ್ಲಿ ಬಂದುಬಿಟ್ಟು ಪದ್ಮಾವತಿ ತಲಾವ್ ಅಂತೇಳಿ ಕಾಣಿಸುತ್ತೆ. ಸೊ ನೀರಿನ ಟ್ಯಾಂಕಿನ ಅನ್ಕೋಬೋದು. ಟೋಟಲ್ ಇಲ್ಲಿ ಇಲ್ಲ ಅಂದ್ರೂ ಒಂದು 350ಕ್ಕಿಂತ ಜಾಸ್ತಿ ಐತೆ ನೀರಿನ ಟ್ಯಾಂಕಿ. ಸೊ ಅದರಲ್ಲಿ ದೊಡ್ಡದಂದರೆ ಇದೆ ಪದ್ಮಾವತಿ ತಲಾವ್ ಅಂತ ಹೇಳ್ತಾರೆ ಇದನ್ನು. ಸೊ ನೀವು ನೋಡ್ಬೋದು ಇದು ಎಲ್ಲಕ್ಕಿಂತ ದೊಡ್ಡ ಟ್ಯಾಂಕಿ. ನೀವು ಪದ್ಮಾವತಿ ತಲಾವ್ ನೋಡಿಬಿಟ್ರಿ. ಇವಾಗ ಹಿಂಗೆ ಸ್ಟೇಟಾಗಿ ಹಿಂಗೆ ಇಲ್ಲಿಂದ ಏನು ನಾವು ಚೋರ್ ದರ್ವಾಜಿಂದ ಬರ್ತೀವಲ್ಲ ಅಲ್ಲಿಂದ ಬಂದ ತಕ್ಷಣ ಸೊ ನೀವು ಮೇಲ್ಗಡೆ ಹೋಗೋಕ್ಕೆಲ್ಲ ಇವಾಗ ಚೆನ್ನಾಗಿ ಪ್ಲೇಸ್ ಮಾಡೋರೆ. ಆ ಟೈಮಲ್ಲಿ ಏನಿದೆ ಎಲ್ಲ ಇರಲಿಲ್ಲ ಸವಲತ್ತು. ಸೊ ಇವಾಗ ಏರೋಕ್ಕೆ ಕೂಡ ಪ್ಲೇಸ್ ಸಿಡಿಗಳು ಮಾಡೋರೆ, ಮೆಟ್ಲು ಮಾಡೋರೆ. ಸೊ ಇದು ಬಂದುಬಿಟ್ಟು ಸೊ ಅಲ್ಲಿ ನೋಡ್ಬೋದು ಜನನ ಕೂಡ ಕಾಣಿಸ್ತವ್ರೆ. ಸೊ ಎಲ್ಲರೂ ಬೆಳಗ್ಗೆನೇ ಬಂದುಬಿಟ್ಟು ಕೂತ್ಕೊಂಡವ್ರೆ. ನಾವೇ ಹುಚ್ಚೂರು ಥರ ಮಧ್ಯಾಹ್ನ ಬರ್ತಾಯಿದ್ದೀವಿ. ಸೊ ತೋರಿಸ್ತೇನೆ ಇನ್ನು ಮೇಲ್ಗಡೆ ಹೋದ ತಕ್ಷಣ. ಸೊ ಪದ್ಮಾವತಿ ತಲಾಬ್ನಿಂದ ಸೊ ನಾವು ಹಿಂಗೆ ಮೇಲ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ಪದ್ಮಾವತಿ ಮಂದಿರ ಅಂತೇಳಿ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು ಹಿಂಗೆ ಹೋದ ತಕ್ಷಣ
ಸೊ ಪದ್ಮಾವತಿ ಮಂದಿರ ಐತೆ. ಸೊ ಪದ್ಮಾವತಿ ಮಂದಿರಿಂದ ಲೆಫ್ಟ್ ಸೈಡ್ ಹೋದರೆ ಸೊ ಬಾವಿ ಐತೆ. ಸೊ ನಾನು ಅದನ್ನು ತೋರಿಸ್ತೇನೆ. ಇವಾಗ ಪದ್ಮಾವತಿ ಮಂದಿರ ಒಳಗಡೆ ಹೋಗ್ತಿದ್ದೇನೆ. ಸೊ ಇದು ಬಂದುಬಿಟ್ಟು ಪದ್ಮಾವತಿ ಮಂದಿರ ಅಂತ ಹೇಳ್ಬಿಟ್ಟು. ಸೊ ನೈಟಲ್ಲಿ ಬಂದವರೆಲ್ಲ ಇಲ್ಲೇ ರೆಸ್ಟ್ ಮಾಡೋರೆ. ಸೊ ಇದೇ ಬಂದುಬಿಟ್ಟು ಪದ್ಮಾವತಿ ಮಂದಿರ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು. ಸೊ ಯಾರಾದರೂ ನೈಟ್ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಸೊ ಹೊರಗಡೆ ಟೆಂಟ್ ಹಾಕೊಂಡು ಕೂಡ ಇರ್ಬೋದು. ಸೊ ಪದ್ಮಾವತಿ ಮಂದಿರಿಂದ ಸೊ ಹಿಂಗೆ ಲೆಫ್ಟ್ ಸೈಡಲ್ಲಿ ಡೋರ್ ಐತೆ. ಸೊ ಲೆಫ್ಟ್ ಸೈಡಿಂದ ಸ್ವಲ್ಪ ಮುಂದ್ಗಡೆ ಹೋದ್ರೇ ಸೊ ಇಲ್ಲಿ ತಲಾಬ್ ಕಾಣಿಸುತ್ತೆ. ಸೊ ಬಾವಿ. ಸೊ ಇದು ಬಂದುಬಿಟ್ಟು ಕುಡಿಯೋ ನೀರು, ಆ ಟೈಮಲ್ಲಿ ಕುಡಿಯೋ ನೀರಿಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಸೊ ಇದೇ ಅದು ಬಂದುಬಿಟ್ಟು. ಸೊ ನೋಡ್ಬೋದು. ಸೊ ಇಲ್ಲಿಂದ ಹಿಂಗೆ ಮುಂದ್ಗಡೆ ಹೋದರೆ ಸೊ ರಾಮೇಶ್ವರ ಟೆಂಪಲ್ ಕೂಡ ಸಿಗುತ್ತೆ. ಸೊ ಇಷ್ಟ ಐತೆ. ಇನ್ನು ಮುಂದ್ಗಡೆ ಹೋದ ತಕ್ಷಣ ಬಾಲೆಕಿಲ್ಲ ಹೋದ ತಕ್ಷಣ ಅಲ್ಲಿಂದ ಕೂಡ ತೋರಿಸ್ತೇನೆ. ಸೊ ಇದು ಬಂದುಬಿಟ್ಟು ಫುಲ್ ಮಂದಿರ ದೇವಸ್ಥಾನದಿಂದ ಹಿಂಗೆ ಸ್ಟೇಟ್ ಬಂದಾಗ ಇಲ್ಲಿ ನಿಮಗೆ ಈ ಕಡೆ ಏನು ಅದು ದಾರು ಕಾಣೋದು ಬರುತ್ತೆ. ಅಲ್ಲೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ತೋಪು ಅದು ಅಲ್ಲೆಲ್ಲ ಇಡ್ತಾಯಿದ್ರು. ಸೊ ನೀವು ಹಂಗೆ ಅಲ್ಲಿಂದ ಬಂದ ತಕ್ಷಣ ನಿಮಗೆ ಇಲ್ಲಿ ಇಡೀ ಫುಲ್ ಮ್ಯಾಪ್ ಐತೆ. ಸೊ ನಿಮಗೆ ಯಾವ್ಯಾವ ಪ್ಲೇಸಲ್ಲಿ ಏನೇನು ನೋಡಬೇಕು ಅದು ಇಡೀ ಮ್ಯಾಪಲ್ಲಿ ನಿಮ್ಗೆ ತೋರಿಸೋರೆ. ಸೊ ಇಲ್ಲಾದರೂ ಪ್ಲೇಸ್ ಹೆಸರು ಕೂಡ ಬರೆದವ್ರೆ. ಸೊ ಪ್ಲೇಸ್ ಹೆಸರು ತಕ್ಕಂತೆ ನೀವು ಆ ಮ್ಯಾಪಲ್ಲಿ ನಿಮ್ದು ಯಾವುದು ಪ್ಲೇಸ್ ಕೂಡ ಮಿಸ್ ಆಗೋಲ್ಲ. ಅದು ನೋಡಿಬಿಟ್ಟು ನೀವು ಬೇಕಾದ್ರೆ ಫೋಟೋ ಹೊಡ್ಕೊಂಡ್ಬಿಟ್ಟು ಹೋಗ್ಬಿಡಿ. ಸೊ ಅಲ್ಲೇ ಮೇಲೆ ಬಂದ ತಕ್ಷಣ ಇಲ್ಲಿ ಅದ್ರದ್ದು ಡೈರೆಕ್ಷನ್ ಕೂಡ ಐತೆ. ಸೊ ಇಂಪಾರ್ಟೆಂಟ್ 3 ಪ್ಲೇಸ್ ಇತ್ತಲ್ಲ, 3 ಪ್ಲೇಸ್ ಡೈರೆಕ್ಷನ್ ಕೂಡ ಕೊಟ್ಟವ್ರೆ, ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ. ಸೊ ನಾವು ಪದ್ಮಾವತಿ ಮೂಚೆಯಿಂದ ಸೊ ಹಿಂಗೆ ಬಂದುಬಿಟ್ಟು ಹಿಂಗೆ ಮೇಲ್ಗಡೆ ಹೋದರೆ ಬಾಲೆಕಿಲ್ಲ ಸಿಗುತ್ತೆ. ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ಕಡೆ ಬಂದಿರೋದು. ಸೊ ಇದು ಈ ಕಡೆ ಏನು ಕಾಣಿಸ್ತೈತಲ್ಲ ಇದು, ಸೊ ಇದು ಬಾಗಿಲು ಬಂದುಬಿಟ್ಟು ಪಾಲಿ ಡೋರ್ ಅಂತೇಳಿ ಕರೀತಾರೆ ಅದನ್ನು. ಸೊ ನಾನು ಹೇಳಿದ್ದೆ ನಾವಲ್ಲಿ ಪಾಲಿ ವಿಲೇಜಿಂದ ಬಂದರೆ ಸೊ ಅದು ಫಸ್ಟ್ ಬಾಗಿಲು ಸಿಗೋದೆ ಪಾಲಿ ಡೋರ್ ಅಂತ ಹೇಳ್ಬಿಟ್ಟು. ಸೊ ಅದೇ ಇದು. ಸೊ ಇನ್ನೊಂದು ರನ್ವೀಸ್ ಟ್ಯಾಂಕ್ ಅಂತ ಹೇಳ್ಬಿಟ್ಟು ಸೊ ಇದು ಬಂದುಬಿಟ್ಟು ಇದೇ ಕಾಣಿಸುತ್ತೆ. ಅದು ಸ್ವಲ್ಪ ಮೇಲ್ಗಡೆ ಬಂದುಬಿಟ್ಟು ನಾನು ನಿಮಗೆ ತೋರಿಸ್ತಿದ್ದೇನೆ ಪದ್ಮಾವತಿ ಮುಚ್ಚೆ ಹೆಂಗೈತೆ ಅಂತ ಹೇಳ್ಬಿಟ್ಟು. ಅದೇನು ಕಾಣಿಸುತ್ತೆ ಫುಲ್ ಅದು ಪದ್ಮಾವತಿ ಮುಚ್ಚೆ. ಸೊ ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ನಮಗೆ 2 ರಸ್ತೆ ಕಾಣಿಸುತ್ತೆ. ಒಂದು ಸ್ಟೆಪ್ ಥರ ಇರೋದು, ಇನ್ನೊಂದು ಮಣ್ಣಿನ ಥರ ಐತೆ. ಆ 2 ನಾವು ಸ್ವಲ್ಪ ಸ್ಟೆಪ್ ಥರ ಇರೋದು ಮೇಲ್ಗಡೆ ಬಂದರೆ ಅದು ನಮಗೆ ಬಾಲೆಕಿಲ್ಲೆ ಕೂಡ ಕರ್ಕೊಂಡು ಹೋಗುತ್ತೆ, ಮತ್ತು ಸಂಜೀವಿನಿ ಮುಚ್ಚೆನೂ ಕೂಡ ತೋರಿಸುತ್ತೆ. ಅಲ್ಲಿಂದ ಮಣ್ಣಿಂದ ಕೆಳಗಡೆ ಹೋದರೆ ಅಲ್ಲಿಂದ ನಮಗೆ ಸೋಯಲ್ ಮುಚ್ಚೆ ಸಿಗುತ್ತೆ. ಸೊ ನಾನು ಇವಾಗ ಸ್ಟೆಪ್ ಹತ್ರ ಬಂದು ನಿಮಗೆ ಈ ಕಡೆ ತೋರಿಸ್ತೇನೆ. ಇಲ್ಲಿ ಬೋರ್ಡ್ ಕೂಡ ಐತೆ ಸಂಜೀವಿನಿ ಮುಚ್ಚೆ ಅಂತ ಹೇಳ್ಬಿಟ್ಟು. ಇದೇ ಸ್ಟೆಪ್ಪಿಂದ ನೀವು ಮೇಲ್ಗಡೆ ಹೋದರೆ ನಾವು ಬಾಲೆಕಿಲ್ಲೆ ಕೂಡ ಹೋಗ್ತೇವೆ. ಸೊ ಹಿಂಗೆ ಮೇಲ್ಗಡೆ ಹೋದ ತಕ್ಷಣ ಇಲ್ಲಿ ಬೋರ್ಡ್ ಐತೆ. ನಿಮಗೆ ಸಂಜೀವಿನಿ ಮುಚ್ಚೆಗೆ ಹೋಗಬೇಕಂದ್ರೆ ಇಲ್ಲಿಂದ ನೀವು ಸ್ಟೇಟ್ ಹೋದರೆ ನಿಮಗೆ ಸಂಜೀವಿನಿ ಮುಚ್ಚೆ ಕೂಡ ಸಿಗುತ್ತೆ. ಸೊ ನಿಮಗೆ ಡೈರೆಕ್ಷನ್ ಕೂಡ ಇಲ್ಲಿ ಮ್ಯಾಪ್ ಐತೆ. ಸೊ ನೀವು ನೋಡ್ಬೋದು, ಬರೆದವರು ಕೂಡ ಬೋರ್ಡ್ ಕೂಡ ಐತೆ. ಸೊ ಇಲ್ಲಿಂದ ಸ್ಟೇಟ್ ಹೋದರೆ ನಿಮಗೆ ಸಂಜೀವಿನಿ ಮುಚ್ಚೆ ಸಿಗುತ್ತೆ. ಸೊ ಇದೇ ಸ್ಟೆಪ್ಪಲ್ಲಿ ನೀವು ಡೈರೆಕ್ಟಾಗಿ ಹೋದರೆ ನಾವು ಬಾಲೆಕಿಲ್ಲೆಗೆ ಹೋಗ್ತೀವಿ. ಸೊ ಬಾಲೆಕಿಲ್ಲೆ ಇಂಪಾರ್ಟೆಂಟ್ ಪ್ಲೇಸ್ ಇರೋದ್ರಿಂದ ಎಲ್ಲ ಸ್ಟೆಪ್ ಹಾಕ್ಬಿಟ್ಟು ನಮ್ಗೆ ಅಲ್ಲಿವರೆಗೂ ಸ್ಟೆಪ್ ಐತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಬರೆದವರು ಕೂಡ ನಿಮಗೆ ಏನೋ ಕನ್ಫ್ಯೂಷನ್ ಕೂಡ ಆಗೋಲ್ಲ ಸ್ಟಾರ್ಟಿಂಗ್ ಬರುವಾಗ. ಸೌತೆಕಾಯಿ ಮತ್ತು ಜಾಪ್ಲೆ ಹಣ್ಣು, ಲಿಂಬು ಶರ್ಬತ್ತು, ನೀರು ಅದೆಲ್ಲ ಸಿಗುತ್ತೆ ಅಷ್ಟೇ. ಸೊ ನಾನು ಮೇಲೆ ಹೋದ ತಕ್ಷಣ ನಿಮ್ಗೆ ತೋರಿಸ್ತೇನೆ ಫುಲ್ ವಿಡಿಯೋ. ಲಿಂಬು ಶರ್ಬತ್ತು ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಕೂಡ ಕೆಳಗಡೆಯಿಂದ ಮೇಲ್ಗಡೆ ತಂದು ಮಾರ್ತಾರೆ. ಇದಾದರೂ ಸಿಗುತ್ತೆ, ಅದೇ ಇಂಪಾರ್ಟೆಂಟು. ಕುಡಿಬೇಕನ್ನಿಸಿದ್ರೆ ಕುಡಿಬೋದು, ಇಲ್ಲಾಂದರೆ ಇಲ್ಲ. ಸೊ ಸೌತೆಕಾಯಿ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿಂದ ಶರ್ಬತ್ ಕುಡಿದು ಹಿಂಗೆ ಮೇಲೆ ಬಂದ ತಕ್ಷಣ ಇಲ್ಲೇ ಎಂಡ್ ಆಗೋದು. ಇಲ್ಲಿಂದ ನಮಗೆ ಮೇಲೆ ಐತೆ ಬಾಲೆಕಿಲ್ಲೆಗೆ ಏರೋಕ್ಕೆ ರಸ್ತೆ. ಸೊ ನೋಡ್ಬೋದು ನೀವು, ಇಲ್ಲಿಂದ ಸ್ಟೆಪ್ಸ್ ಕೂಡ ಐತೆ, ಸಪೋರ್ಟಿಗೆ ಎಲ್ಲ ರಾಡ್ ಕೂಡ ಇಕ್ಕವ್ರೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಏರೋದು ಇಳಿಯೋದು ಎರಡೂ ಒಂದೇ ಕಡೆಯಿಂದ ಐತೆ. ಸೊ ಹಿಂಗೆ ಏರಬೇಕು, ಹಿಂಗೆ ಇಳಿಬೇಕು. ಸೊ ಆಲ್ರೆಡಿ ಜನ ಇಳಿತವ್ರು ಕೂಡ ಇರ್ತಾರೆ. ನಾವು ಲೇಟಾಗಿ ಬಂದಿರೋದ್ರಿಂದ ನೋಡಿ ಅಲ್ಲಿ ಏನು ಕಾಣಿಸುತ್ತೆ ಅದೇ ಸೋಯಲ್ ಮುಚ್ಚೆ. ನೀವು ಆ ಕಡೆ ಫುಲ್ ನೋಡ್ತಿರ್ಬೋದು. ಇಷ್ಟೊಂದು ಮೇಲೆ ಹೋಗಬೇಕು. ಸೊ ಇದೇ ಬಾಲೆಕಿಲ್ಲ ಅಂತೇಳ್ಬಿಟ್ಟು. ಸೊ ಬಾಲೆಕಿಲ್ಲದಿಂದ ಹಿಂಗೆ ಬಂದುಬಿಟ್ಟು ಸೊ ಇಲ್ಲೇನು ಬಂದ್ಬಿಟ್ಟು ಸೊ ಹುಡುಗಿರು ಕೂಡ ಇರ್ತವ್ರೆ ಬಾಲೆಕಿಲ್ಲನ. ಸೊ ಏರೋಣ, ಸಖತ್ತಾಗೈತೆ ಏರೋಕ್ಕೆ ಕೂಡ. ಸೊ ಹುಡುಗಿರು ಕೂಡ ಬರ್ತವ್ರೆ ಮೇಲ್ಗಡೆ. ಸೊ ಮೇಲ್ಗಡೆ ಹುಡುಗಿರು ಕೂಡ ಏರ್ತವ್ರೆ, ಕೆಳಗಡೆ ಇಳ್ತವ್ರೆ ಈ ಬಿಸಿಲಲ್ಲಿ ಕೂಡ. ಸೊ ನಾ ಹುಡುಗರಪ್ಪ, ಒಂದು ಡೈಲಾಗ್ ಐತಲ್ಲ, ಹುಡುಗಿಯರೇ ಇಷ್ಟೊಂದು. ಸೊ ಹೋಗೋಣ, ಮೇಲೆ ಹೋದ ತಕ್ಷಣ ನಾನು ಬಾಲೆಕಿಲ್ಲ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ನೀವು ವ್ಯೂಸ್ ಫುಲ್. ಸೊ ಇದು ಫುಲ್ ಬಾಲೆಕಿಲ್ಲ ವ್ಯೂಸ್. ಹಾಂ, ಫುಲ್ ಕೆಳಗಡೆ
ಇಲ್ಲಿಂದನೇ ಏರಬೇಕು, ಸೊ ಇಲ್ಲಿಂದನೇ ಇಳಿಬೇಕು. ಸೊ ಹಿಂಗೈತೆ ಬಾಲ್ಯಕ್ಕಿಲ್ಲ. ಸೊ ಹುಡುಗಿಯರು ಕೂಡ ಬರ್ತವ್ರೆ. ಸೊ ಹುಡುಗರು ಏನು ರೀಸನ್ ಹೇಳೋಕ್ಕಿಲ್ಲ, ಬಂದೇ ಬರಬೇಕು. ಸೊ ಚೆನ್ನಾಗೈತೆ ನೋಡೋಕೆ ಕೂಡ. ಸೊ ಏರೋಕ್ಕೆ ಕೂಡ ತುಂಬಾ ಕಷ್ಟ ಐತೆ. ಸೊ ಹೋಗೋಣ ಮೇಲ್ಗಡೆ ಹೋದ ತಕ್ಷಣ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಬಾಲೆಕಲ್ಯ ಮೇನ್ ಡೋರು. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ನಾವು ಏರೋದು, ಮೇಲೆ ಏರೋ ಸ್ಟೆಪ್ಸು. ಸೊ ನೀವು ನೋಡ್ತಿರ್ಬೋದು ಬಾಲೆಕಲ್ಯ ಡೋರು. ಸೊ ಇದೆ, ಇಲ್ಲಿಗೆ ಕೊನೆ ಆಗುತ್ತೆ. ಗಿಂಬಾಲೆ ಸಾಟ ಜರ್ಸೆ ಟ್ರಕ್ಕಿಂಗ್ ಅಂತೇಳಿ ಬಂದಿರೋ ಮಹಾರಾಷ್ಟ್ರ ಹುಡುಗರಿದ್ರು. ಸೊ ಅವರೆಲ್ಲ ಕೇಳ್ತಾಯಿದ್ರು ಕ್ಯಾಮ್ರಾ ಎಷ್ಟರದ್ದು ಏನು ಅಂತೇಳಿ. ಹಾಗೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಹಾಗೆ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಅವರು ಎಲ್ಲ ಕೇಳ್ತಾಯಿದ್ರು. ಸೊ ಇವಾಗೆಲ್ಲ ಯೂಟ್ಯೂಬ್ ದುನಿಯಾ ಅನ್ಕೋಬೋದು. ಸೊ ಸ್ವಲ್ಪ ನಾನು ಅವ್ರಿಗೆ ಹೇಳಿದೆ ಯಾವ ರೀತಿ ಇರುತ್ತೆ ಏನು ಅಂತೇಳಿ, ಕ್ಯಾಮ್ರಾ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಾನಿವಾಗ ಬಾಲೆಕಿಲ್ಲೆ ಮೇಲ್ಗಡೆ ಇದ್ದೇನೆ. ಸೊ ಇದು ಟಾಪ್ ವ್ಯೂ ಅನ್ಕೋಬೋದು. ಸೊ ಇದು ಮೇಲ್ಗಡೆ ಏನು ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಸುಮಾರು ಮಧ್ಯಾಹ್ನದ ಟೈಮಲ್ಲಿದ್ದೇನೆ. ಸೊ ಮಧ್ಯಾಹ್ನ 1 ಆಗೈತೆ. 1 ಗಂಟೆಗೆ ನಾನು ಇವಾಗ ಮೇಲ್ಗಡೆ ಇದ್ದೇನೆ. ಸೊ ನಾನು ಮೇಲ್ಗಡೆಯಿಂದ ಟಾಪ್ ವ್ಯೂ ತೋರಿಸ್ತೇನೆ ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು. ಸೊ ಅದೇನೈತೆ ಅದೇನು ಕಾಣಿಸ್ತೈತಲ್ಲ, ಅದು ಆವಾಗಲೇ ನಾನು ಹೇಳ್ದಂಗೆ ಅದು ಪದ್ಮಾವತಿ ಮೂಚೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ನೀವು ಬರೋ 2 ರಸ್ತೆ ಕಾಣಿಸಿರ್ಬೋದು, ಒಂದು ಮಣ್ಣಿನ ರಸ್ತೆ, ಒಂದು ಈ ಕಡೆ ಮೆಟ್ಲು ರಸ್ತೆ. ಸೊ ಮೆಟ್ಲು ರಸ್ತೆಯಿಂದ ಮೇಲ್ಗಡೆ ಬಂದರೆ ನಾವು ಬಾಲೆಕಿಲ್ಲೆಗೆ ಬರ್ತೇವೆ. ಸೊ ಅಲ್ಲಿಂದ ಇನ್ನೊಂದು ಕಡೆ ಹೋದಾಗ ಅಲ್ಲಿ ಲೆಫ್ಟಲ್ಲಿ ಸಂಜೀವಿನಿ ಮೂಚೆ ಅಂತ ಹೇಳೈತೆ. ಸೊ ಅಲ್ಲೇ ಮೇಲ್ಗಡೆ ಮೆಟ್ಲಿಂದ ಕೆಳಗಡೆ ಬಂದು ಸಂಜೀವಿನಿ ಮೂಚೆ ಅಂತ ಬರುತ್ತೆ. ಸೊ ಆ ಕಡೆ ನಮಗೇನು ಮಣ್ಣಿನ ರಸ್ತೆ ಕಾಣಿಸ್ತೈತಲ್ಲ, ಅದು ಸ್ಟ್ರೇಟಾಗಿ ಹೋಗೋದು ಸೊ ಅಲ್ಲಿ ಸೋಯಲ್ ಮೂಚೆ ಅಂತ ಹೇಳ್ಬಿಟ್ಟು. ಸೋಯಲ್ ಮೂಚೆಗೆ ನಾವು ಅಲ್ಲಿಂದ ಮಣ್ಣಿನ ರಸ್ತೆಯಿಂದ ಹೋಗಬೇಕಾಗುತ್ತೆ. ಸೊ ಅದು ಬಂದುಬಿಟ್ಟು ಸೋಯಲ್ ಮೂಚೆ. ಸೊ ನಾನಿವಾಗ ಬಾಲೆಕಲ್ಲೆ ಮೇಲೆ ಟಾಪಲ್ಲಿದ್ದೇನೆ, ನೋಡ್ಬೋದು. ಸೊ ಇದು ಟಾಪ್ ವ್ಯೂ. ಸೊ ಟಾಪ್ ವ್ಯೂ ಅಲ್ಲಿ ಸೊ ಇಲ್ಲಿ ಬ್ರಹ್ಮೇಶ್ವರ ಮಂದಿರ ಕೂಡ ಐತೆ. ಸೊ ನೀವು ಮಂದಿರ ಕೂಡ ತೋರಿಸ್ತೇನೆ. ಸೊ ಮಧ್ಯಾಹ್ನದ ಟೈಮ್ ಆಗೋದ್ರಿಂದ ಅಷ್ಟೊಂದು ಜನ ಇಲ್ಲಿ ಕಾಣೋಕ್ಕಿಲ್ಲ. ಸೊ ಇವಾಗ ಸಿಕ್ಕಿರೋ ಸ್ವಲ್ಪ ಜನ ಅವರೇ. ಸೊ ಅವ್ರನ್ನ ಕೂಡ ನೋಡ್ಬೋದು. ಸೊ ಇದು ಬಂದುಬಿಟ್ಟು ಬ್ರಹ್ಮೇಶ್ವರ ಮಂದಿರ ಅಂತ ಹೇಳ್ಬಿಟ್ಟು. ಸೊ ನಾನಿವಾಗ ಬಾಲೆಕಲ್ಯ ಟಾಪ್ ವ್ಯೂ ಅಲ್ಲಿದ್ದೇನೆ. ಸೊ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಧ್ವಜ ಕೂಡ. ಸೊ ಈ ಕೋಟೆಯ ಫಸ್ಟ್ ಹೆಸರು ಬಂದುಬಿಟ್ಟು ಮುರುಂಬ ದೇವ ಕೋಟೆ ಎಂಬ ಹೆಸರಿತ್ತು. ಸೊ ಅದು ಆದ ತಕ್ಷಣ 1647ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯನ್ನು ವಶಪಡಿಸಿಕೊಂಡರು. ಅದಾದ ತಕ್ಷಣ ಇದೇನಾಯಿತು, ಇದು ಕೋಟೆ ಟೋಟಲ್ 26 ವರ್ಷಗಳ ಕಾಲ ಮರಾಠರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಸೊ ಈ ಕೋಟೆ ನಿಮ್ಗೇನು ಕಾಣಿಸುತ್ತಲ್ಲ ಫುಲ್ಲು. ಸೊ ಇದು ನಾನು ಬಂದುಬಿಟ್ಟು ಇವಾಗ ಬಾಲೆಕಲ್ಲೆ ಟಾಪ್ ವ್ಯೂ ಅಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನಿಮಗೆ ಕೆಳಗಡೆ ವ್ಯೂ ಕೂಡ ತೋರಿಸ್ತೇನೆ ಹೆಂಗೆ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವಾಗ ಹೋಗ್ತಿದ್ದೇನೆ. ಸೊ ನೀವು ನೋಡ್ಬೋದು. ಸೊ ಫುಲ್ ಕೋಟೆ ನಿಮಗೇನು ಫುಲ್ ಕೆಳಗಡೆ ಕಾಣಿಸ್ತೈತಲ್ಲ, ಆ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸುಮಾರು ಇಲ್ಲ ಅಂದರೂ 1346 ಅಡಿ ಎತ್ತರದಲ್ಲೈತೆ ಈ ಕೋಟೆ. ಸೊ ಇದನ್ನು ನೀವು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಫುಲ್ ಒನ್ ಡೇಸ್ ನಿಮ್ಗೆ ಬೇಕಾಗುತ್ತೆ. ಸೊ ನಿಮ್ಗೆ ಏನಾದರೂ ಮಾರ್ನಿಂಗ್ ಟೈಮಲ್ಲಿ ಆ ಟೈಮಲ್ಲಿ ಇದರ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಮಧ್ಯಾಹ್ನದ 1 ಗಂಟೆ ಟೈಮಲ್ಲಿದ್ದೇನೆ. ಸೊ ಬಿಸಿಲು ನೆತ್ತಿಗಿರೋ ಟೈಮಲ್ಲಿ ನಾನಿದ್ದೇನೆ, ಆದರೂ ಕೂಡ ಇಲ್ಲಿಂದ ವ್ಯೂ ಸೂಪರಾಗಿ ಕಾಣಿಸ್ತೈತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇನಾದರೂ ಮಾರ್ನಿಂಗ್ ಟೈಮಲ್ಲಿ ಬಂದರೆ ಹೆಂಗೆ ಕಾಣಿಸ್ತೈತೆ ಅಂತೇಳಿ. ಫುಲ್ ಮೋಡಗಳು ತುಂಬ್ಕೊಂಡಿದ್ದಿರುತ್ತೆ ಈ ಕೋಟೆಯ ಕೆಳಗಡೆ ಎಲ್ಲ. ಸೊ ನೀವು ನೋಡ್ಬೋದು, ಇವಾಗಲೇ ಮಧ್ಯಾಹ್ನ 1 ಗಂಟೆಗೆ ಇಷ್ಟು ಚೆನ್ನಾಗಿ ಕಾಣಿಸ್ತೈತೆ ಈ ಕೋಟೆ. ನೋಡ್ಬೋದು ಕೆಳಗಡೆಯಿಂದ ನೋಡ್ಬೋದು. ಸೊ ಅದೇನು ಕಾಣಿಸ್ತದೆ ನಾನು ಹೇಳಿದಲ್ಲ ಆವಾಗಲೇ ಇವೆಲ್ಲ ಮುಚ್ಚೆ ಅಂತ ಹೇಳ್ಬಿಟ್ಟು, ಅದೇ ಆ ಕಡೆ ಬರೋದು. ಸೊ ಈ ಕೋಟೆ ನೀವು ಫುಲ್ಲು ಚೆನ್ನಾಗಿ ಎಕ್ಸ್ಪ್ಲೇರ್ ಮಾಡಿ ನೀವು ಆಗಿ ಬಂದುಬಿಟ್ಟು ಒಂದು ಸರಿ ಇಲ್ಲಿ ನೋಡಿದರೆ ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಸೊ ಏನೋ ಒಂದು ಹಳೆ ಕಾಲದಲ್ಲಿ ಬಂದ ಥರ ಫೀಲ್ ಕೂಡ ಇರುತ್ತೆ. ಸೊ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡಿಬಿಟ್ಟು
ಇಲ್ಲಿ ಬಂದ ತಕ್ಷಣ ನಾನು ಬ್ಲಾಗ್ಸ್ ಮಾಡ್ತಿರೋದೇ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ತಿಳಿಸೋಕ್ಕೆ. ಸೊ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ ಸೊ ಕ್ಷಮಿಸಿ. ನಾನು ಹಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಬೆಟರ್ ಟ್ರೈ ಮಾಡ್ತೇನೆ. ಸೊ ಎಲ್ಲರೂ ಕೂಡ ಬನ್ನಿ, ಸಖತ್ತಾಗೈತೆ. ಸೊ ಇಲ್ಲಿಂದ ಇನ್ನೂ ಪುಣೆಯಲ್ಲಿ ಎಷ್ಟೈತೆ ಅಷ್ಟು ಪೋರ್ಟ್ನ ನಾನು ಎಷ್ಟಾಯ್ತು ಅಷ್ಟು ಕವರ್ ಮಾಡ್ತೇನೆ. ಕವರ್ ಮಾಡಿಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ. ನೋಡ್ಬೋದು ಮಧ್ಯಾಹ್ನ ಟೈಮಲ್ಲಿ ಕೂಡ ಅಷ್ಟು ಜನ ಬಂದವ್ರೆ. ಸೊ ನೈಟ್ ಟೆಂಟ್ ಕೂಡ ಇಲ್ಲಿ ಹಾಕ್ಕೊಂಡಿರ್ಬೋದು. ಸೊ ಇನ್ನೊಂದೇನೆಂದರೆ ಮೇನ್, ಸೊ ನೀವು ಬರುವಾಗ ವಾಟರ್ ಬಾಟ್ಲನ್ನ ನೀವೇ ಕ್ಯಾರಿ ಮಾಡ್ಕೊಂಡು ಬನ್ನಿ. ಸೊ ಯಾಕೆಂದರೆ ಇಲ್ಲಿ ತುಂಬಾ ಕಾಸ್ಟ್ಲಿ ಐತೆ. ಒಂದು ವಾಟರ್ ಬಾಟ್ಲು 50 ರೂಪಾಯಿ ಕೊಡ್ತಾರೆ. ಸೊ ಇಲ್ಲಿ ನೀವು ಏನೇ ತೊಗೋಬೇಕಾದ್ರೆ ಒಂದು ಸೌತೆಕಾಯಿ ಹಿಡಿದು ಏನೇ ದಿನಸು ತೊಗೋಬೇಕಂದ್ರೂ ತುಂಬಾ ಕಾಸ್ಟ್ಲಿ ಐತೆ. ಸೊ ಬೆಟ್ರ್ ನೀವೇ ಮನೆಯಿಂದ ತೊಗೊಂಡು ಬಂದರೆ ಚೆನ್ನಾಗಿರುತ್ತೆ. ಸೊ ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಎಲ್ಲ ಪ್ಲೇಸ್ ಕವರ್ ಮಾಡೋಕ್ಕಾಗಿಲ್ಲ. ಸೊ ಇದಕ್ಕೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಪ್ಲೇಸ್ ಕವರ್ ಮಾಡ್ತೀನಿ.